ಒಂದೂರಿನಲ್ಲಿ ಒಬ್ಬ ಪ್ರಜಾಪಾಲಕನಾದ ರಾಜನಿದ್ದ. ಅವನಿಗೆ 3 ಜನ ಮಂತ್ರಿಗಳಿದ್ದರು. ಈ 3 ಜನ ಮಂತ್ರಿಗಳಲ್ಲಿ ಒಳ್ಳೆಯವರು ಮತ್ತು ಕುತಂತ್ರಿಗಳೂ ಇದ್ದರು. ಆದರೆ ರಾಜನ ಎದುರಿನಲ್ಲಿ ಸಭ್ಯನಂತೆ ವರ್ತಿಸಿ ಒಳಗೆ ರಾಜನ ಆಜ್ಞೆಯನ್ನು ನಿರ್ಲಕ್ಷಿಸುತ್ತಿದ್ದರು. ರಾಜ ಒಂದು ದಿನ ತನ್ನ 3 ಮಂತ್ರಿಗಳನ್ನು ಬಳಿಗೆ ಕರೆಯುತ್ತಾನೆ. 3 ಜನರಿಗೂ ಒಂದೊಂದು ಗೋಣಿಯ ಚೀಲವನ್ನು ಕೊಟ್ಟು ಕಾಡಿಗೆ ಹೋಗಿ ನಾಳೆ ಸಂಜೆಯೊಳಗೆ ಕಾಡಿನಲ್ಲಿ ಸಿಗುವ ಅತ್ಯುತ್ತಮವಾದ ಹಣ್ಣುಗಳನ್ನು ಆಯ್ದು ತುಂಬಿಕೊಂಡು ಬರುವಂತೆ ಆಜ್ಞೆ ಮಾಡುತ್ತಾನೆ. 3 ಮಂತ್ರಿಗಳಲ್ಲಿ ಒಬ್ಬ ರಾಜನ ಆಜ್ಞೆಯನ್ನು ನಿಯತ್ತಿನಿಂದ ಕಾಡು ಸುತ್ತಿ ಒಳ್ಳೆಯ ಮತ್ತು ತಿನ್ನಲು ಯೋಗ್ಯವಾದ ಹಣ್ಣುಗಳನ್ನು ತುಂಬಿಸಿಕೊಳ್ಳುತ್ತಾನೆ. 2ನೇವನು ಅಯ್ಯೋ, ರಾಜ ಒಳಗೆಲ್ಲಿ ನೋಡುತ್ತಾರೆ, ಮೇಲೆ ಸ್ವಲ್ಪ ಒಳ್ಳೆಯ ಹಣ್ಣುಗಳನ್ನು ತುಂಬಿಸಿ ಕೆಳಗೆ ಕೊಳೆತ ಹಣ್ಣುಗಳನ್ನು ತುಂಬಿಸಿಕೊಳ್ಳುತ್ತಾನೆ. 3ನೇಯವನು ಅಯ್ಯೋ, ರಾಜ ನೋಡುವುದೇ ಇಲ್ಲ, ಯಾರು ಕಾಡು ಸುತ್ತಿ ಹಣ್ಣು ಆರಿಸಿ ತರೋದು ಎಂದು ತರಗೆಲೆ ಮತ್ತು ಕಡ್ಡಿ ಕಸಗಳನ್ನು ತುಂಬಿಸಿಕೊಂಡು ಹೋಗುತ್ತಾನೆ. 3ನೇ ದಿನ ಮಂತ್ರಿಗಳು ಕೋಣೆಯ ಮೂಟೆಯನ್ನು ಅರಸನ ಮುಂದಿಡುತ್ತಾರೆ. ಅರಸ ಅದನ್ನು ಪರೀಕ್ಷಿಸುವುದಿಲ್ಲ, ಬದಲಾಗಿ ಭಟ್ಟರನ್ನು ಕರೆದು ಹೇಳುತ್ತಾನೆ, ಈ 3 ಜನರನ್ನು ಜೈಲಿಗಟ್ಟಿ ಅವರು ತಂದ ಹಣ್ಣಿನ ಮೂಟೆ ಅವರ ಬಳಿಯೇ ಇರಲಿ. ಸ್ವಲ್ಪ ದಿನ ತಿನ್ನಲು ಏನನ್ನೂ ಕೊಡಬೇಡಿ ಎಂದು ಆಜ್ಞೆ ಕೊಡುತ್ತಾನೆ. ಸ್ವಲ್ಪ ದಿನದ ನಂತರ ಬಾಗಿಲು ತೆರೆದಾಗ ಪ್ರಾಮಾಣಿಕವಾಗಿ ಉತ್ತಮವಾದ ಹಣ್ಣುಗಳನ್ನು ತಂದವ ಆರೋಗ್ಯವಂತನಾಗಿ ಹೊರಬರುತ್ತಾನೆ. ಕೊಳೆತ ಹಣ್ಣುಗಳನ್ನು ಪೇರಿಸಿಟ್ಟ ಮಂತ್ರಿ ರೋಗಗ್ರಸ್ತನಾಗಿ, ಇನ್ನು ತಿನ್ನಲು ಯೋಗ್ಯವಲ್ಲದ ವಸ್ತುಗಳನ್ನು ತಂದ ಮಂತ್ರಿ ಕೊನೆಯುತ್ತಿರುತ್ತಾನೆ. ಕರ್ಮ ಇದೇ ಕರ್ಮ. ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಪ್ರತಿಫಲ ಸಿಗುತ್ತದೆ, ನಮ್ಮ ಸ್ವಾರ್ಥಕ್ಕೆ ಕೆಟ್ಟ ಪ್ರತಿಫಲ